ನಮಸ್ತೆ ವೀಕ್ಷಕರೇ, ಮ್ಯಾಥ್ಸ್ ಕ್ಲಾಸ್ ಎಸ್ ಜೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶಿವಯೋಗಿ. ಪ್ರಿಯ ವೀಕ್ಷಕರೇ, ತುಂಬ ವಿದ್ಯಾರ್ಥಿಗಳು ಕೇಳ್ತಾ ಇದ್ದರು ಫಸ್ಟ್ ಪಿ ಯು ಸಿದು, ಸ್ಪೆಷಲಿ ಫಸ್ಟ್ ಪಿ ಯು ಸಿ ಸ್ಟೂಡೆಂಟ್ಸ್ಗಳು ಕೇಳ್ತಾ ಇದ್ದರು ಏನು ಅಂತಂದರೆ, ಸರ್ ಮಾಡೆಲ್ ಕ್ವಶನ್ ಪೇಪರ್ ಫಾರ್ ಸೆಕೆಂಡ್ ಟೆಸ್ಟಿಗೆ ಅಪ್ಲೋಡ್ ಮಾಡಿರಿ ಅಂತ. ಮತ್ತು ಇನ್ನೊಂದು ಅದ್ರ ಜೊತೆಗೆ ಏನಂತಂದರೆ ಅದರ್ ಡಿಸ್ಟಿಕ್, ಬೇರೆ ಡಿಸ್ಟಿಕ್ದು ಕ್ವಶನ್ ಪೇಪರ್ಸ್ಗಳನ್ನು ಸಹ ಸ್ವಲ್ಪ ಹೇಳ್ಕೊಡಿ ಸರ್, ಯಾವ ಥರ ಇದೆ ಅಂತ ನಮಗೆ ರೆಫರ್ ಮಾಡೋಕ್ಕೆ ಹೆಲ್ಪ್ ಆಗ್ತದೆ. ನೀವು ಬರೀ ಸೆಕೆಂಡ್ ಪಿ ಯು ಸಿ ಅಷ್ಟೇ ಮಾಡ್ತಾಯಿದ್ದೀರಿ ಅಂತ ಕೇಳ್ತಾಯಿದ್ರು. ಸೊ ಇವತ್ತಿನ ದಿನ ನನಗೆ ಮ್ಯಾಥಮೆಟಿಕ್ಸ್, ಕಂಪ್ಯೂಟರ್ ಸೈನ್ಸ್, ಹಿಂದಿ, ಇಂಗ್ಲೀಷ್, ಕನ್ನಡ, ಕೆಮಿಸ್ಟ್ರಿ ಎಲ್ಲ ಕ್ವಶನ್ ಪೇಪರ್ಸ್ಗಳು ಸಿಕ್ಕಿದ್ದಾವೆ. ಸೊ ಇವೆಲ್ಲವನ್ನ ಹೇಳ್ಕೊಡ್ತೀನಿ ಅಂತ. ಒಂದೆಲ್ಲ ಇಟ್ಕೊಳ್ರಿ, ಯಾವುದೇ ಕ್ವಶನ್ ಪೇಪರ್ ನನಗೆ ಅಡ್ವಾನ್ಸ್ ಸಿಗಂಗಿಲ್ಲ. ಸರ್ ಇದು ನಾಳೆ ಎಕ್ಸಾಮಿಗೆ ಬರ್ತದೇನ್ರಿ ಅಂತ ಯಾರು ಕೇಳೋಕ್ಕೆ ಹೋಗ್ಬೇಡ್ರಿ. ಇದು ಆಲ್ರೆಡಿ ಅದರ್ ಡಿಸ್ಟಿಕಲ್ಲಿ ಇವತ್ತು ಮುಗ್ದಿರ್ತಕ್ಕಂಥ ಕ್ವಶನ್ ಪೇಪರ್ಗಳು ಅದಾವ್ರಿ. ಓಕೆ, ಸೊ ಹಾಗಾಗಿ ಇವುಗಳನ್ನು ರೆಫರ್ ಮಾಡಿರಿ. ಸಿಲೆಬಸ್ ನಿಮ್ಮದು ಇದು ಸೇಮ್ ಅದನೋ ಅಥವಾ ಬೇರೆ ಅದನೋ ಅಂತಲೂ ಗೊತ್ತಿಲ್ಲ. ಸಿಲೆಬಸ್ ಡಿಫ್ರೆಂಟ್ ಇರ್ಬೋದು ಅಥವಾ ಸೇಮ್ ಸಿಲೆಬಸ್ನೂ ಇರ್ಬೋದು ರೀ. ಯಾರಿಗಾದ್ರೂ ಯೂಸ್ ಆಗ್ತಿತ್ತಂದ್ರೆ ನೀವು ರೆಫರ್ ಮಾಡಿರಿ, ಯೂಸ್ ಆಗಲಿಲ್ಲ ಅಂದರೆ ಪರವಾಗಿಲ್ಲ, ಬಿಟ್ಬಿಡ್ರಿ. ಓಕೆನಾ? ರೈಟ್, ನೋಡಿರಿ ಇವಾಗ ಫಸ್ಟ್ ಮ್ಯಾಥಮೆಟಿಕ್ಸಿಗೆ ಹೋಗೋಣ ಅಂತ. ಸೆಕೆಂಡ್ ಟೆಸ್ಟ್ ಡಿಸೆಂಬರ್ 2023, ಸಬ್ಜೆಕ್ಟ್ ಬಂದುಬಿಟ್ಟು ಮ್ಯಾಥಮೆಟಿಕ್ಸ್ ಇದೆ ರೀ. ಫಸ್ಟ್ ಪಿ ಯು ಸಿದು ಮಾರ್ಕ್ಸ್ ನಿಮಗೆ 40 ಮಾರ್ಕ್ಸ್ ಇರ್ತದೆ. ಟೈಮ್ ಡ್ಯೂರೇಷನ್ ಬಂದುಬಿಟ್ಟು 90 ಮಿನಿಟ್ಸ್ ಟೈಮ್ ಇದ್ದಿರ್ತದೆ ನೋಡಿರಿ ನಿಮಗೆ. ಓಕೆ, ಇನ್ಸ್ಟ್ರಕ್ಷನ್ಸ್ ಚೆನ್ನಾಗಿ ಓದ್ರಿ ಎಲ್ಲರೂ. ಇನ್ಸ್ಟ್ರಕ್ಷನ್ ವೆರಿ ಇಂಪಾರ್ಟೆಂಟ್ ನೋಡಿರಿ. ಇನ್ಸ್ಟ್ರಕ್ಷನ್ಸನ್ನು ಚೆನ್ನಾಗಿ ಓದಿ ಅರ್ಥ ಮಾಡ್ಕೊಳ್ರಿ. ನಿಮ್ಗೊಂದು ಡೌಟ್ ಇರುತ್ತೆ, ಸರ್ ಕ್ವಶನ್ ಪೇಪರ್ ಯಾರು ತೆಗಿತಾರೆ ಅಂತ. ಇಟ್ ಡಿಪೆಂಡ್ಸ್ ಅಪಾನ್ ಲೆಕ್ಚರ್ ಆ್ಯಂಡ್ ಡಿಸ್ಟಿಕ್. ನಿಮ್ಮ ಡಿಸ್ಟಿಕಲ್ಲಿ ಸೇಮ್ ಇರ್ಬೋದು ಅಥವಾ ಬೇರೆನೂ ಇರ್ಬೋದು. ನೋಡಿರಿ ಫಸ್ಟ್ ಕ್ವಶನ್, ಆನ್ಸರ್ ಆಲ್ ದ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂತ. ಇಲ್ಲೇನು ಕೆಳಗಡೆ ಎಮ್ ಸಿ ಕ್ಯೂ ಅದಾವಲ್ವ, 7 ಎಮ್ ಸಿ ಕ್ಯೂ ಅದಾವ್ರಿ. ಎಷ್ಟು ಎಮ್ ಸಿ ಕ್ಯೂ ಇದ್ದಿರ್ತಾವೆ? 7 ಎಮ್ ಸಿ ಕ್ಯೂ ಇದ್ದಿರ್ತಾವೆ. ಇವೆಲ್ಲವನ್ನು ತಾವು ನೋಡಬೇಕು, ಬಿಡಿಸ್ಬೇಕು. ಎಲ್ಲ ಆಲ್ ನಿಮಗೆ ಇಲ್ಲಿ ಯಾವುದೇ ರೀತಿಯಿಂದ ಚಾಯ್ಸ್ ಸಿಗಂಗಿಲ್ಲ, 7ಕ್ಕೆ 7 ಬಿಡಿಸಬೇಕು. ಓಕೆ, ಫಸ್ಟ್ ಕ್ವಶನ್, ದ ಇನ್ಕ್ಲಿನೇಷನ್ ಆಫ್ ದ ಲೈನ್ x - y + 3 = 0 ವಿತ್ ದ ಪಾಸಿಟಿವ್ ಡೈರೆಕ್ಷನ್ಸ್ ಆಫ್ x ಆಕ್ಸಿಸ್ ಈಸ್ ಡ್ಯಾಶ್ ಅಂತ. ಎ ಆಪ್ಷನು, ಬಿ ಆಪ್ಷನು, ಸಿ, ಡಿ ಕೊಟ್ಟಿದ್ದಾನೆ. ನೋಡಿರಿ ಯಾವ್ದು ಕರೆಕ್ಟ್ ಇದೆ ಅದು ಕಮೆಂಟಲ್ಲಿ ಕಮೆಂಟ್ ಮಾಡಿ ಹೇಳ್ರಿ. ಓಕೆ, ನೆಕ್ಸ್ಟ್ ಇನ್ನೊಂದು ಡೌಟ್ ಇರುತ್ತೆ ನಿಮಗೇನು ಅಂತಂದರೆ, ಸರ್ ಪಿ ಡಿ ಎಫನ್ನು ಕಳಿಸಿ ಸರ್ ಅಂಥೇಳಿ. ಡೆಫಿನೆಟ್ಲಿ ನಾನು ಏನದಂದರೆ ಟೆಲಿಗ್ರಾಮ್ ಗ್ರೂಪಲ್ಲಿ ಕಳಿಸ್ತೀನಿ ಅಂತ ರೀ. ಓಕೆ, ಪ್ಲೀಸ್ ಯು ಕ್ಯಾನ್ ಜಾಯಿನ್ ಮೈ ಟೆಲಿಗ್ರಾಮ್ ಗ್ರೂಪ್. ಸರ್ ಲಿಂಕ್ ಎಲ್ಲದಾರಿ ಹ್ಯಾಂಗೆ ಜಾಯ್ನ್ ಆಗಬೇಕು ಅಂದರೆ, ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿದ್ದೀನಿ ನೋಡಿರಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ. ಆ ಲಿಂಕನ್ನು ಯೂಸ್ ಮಾಡಿ ತಾವು ಏನು ನೋಡ್ಬೋದು, ನಂದು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗ್ಬೋದು. ಓಕೆ ಸರ್, ಮತ್ತು ವಿಡಿಯೋ ಯಾಕೆ ಮಾಡ್ತಾ ಇದ್ದೀರಿ, ನೀವು ಡೈರೆಕ್ಟ್ ಪಿ ಡಿ ಎಫನ್ನೇ ಕಳಿಸ್ಬೋದಲ್ಲ ಅಂತಂದರೆ, ನೆಕ್ಸ್ಟ್ ಇಯರ್ ಇರ್ತಾರಲ್ವ ನಿಮ್ಮ ಜೂನಿಯರ್ಸಿಗೆ ಬೇಕಲ್ವ ಕ್ವಶನ್ ಪೇಪರ್ಸ್. ಸೊ ಹಾಗಾಗಿ ನಾನು ವಿಡಿಯೋನ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ನೋಡಿರಿ ಸೆಕೆಂಡ್ ಕ್ವಶನ್ ಏನದ ನೋಡಿರಿ, ವೇರಿಯನ್ಸ್ ಆಫ್ ದ ಡಾಟಾ ಕೊಟ್ಟಿದ್ದಾನೆ. ದ ವೇರಿಯನ್ಸ್ ಆಫ್ ದಿಸ್ ಈಸ್, ನೋಡಿರಿ ನಾನು ಫಸ್ಟ್ ಪಿ ಯು ಸಿದು ಆಲ್ ಚಾಪ್ಟರ್ಸ್ ಅಂದರೆ ಎಷ್ಟು ಚಾಪ್ಟರ್ಸ್ ಅದ ನಿಮ್ಗೆ? 14 ಚಾಪ್ಟರ್ ಅದಾವಲ್ವ. 14 ಚಾಪ್ಟರ್ದ ಇಂಪಾರ್ಟೆಂಟ್ ಕ್ವಶನ್ಸ್ನು ಕೊಟ್ಟಿದ್ದೀನಿ ಮತ್ತು ಅದರ ಸಾಲ್ಯೂಷನ್ಸ್ನು ಕೊಟ್ಟಿದ್ದೀನಿ ನೋಡಿರಿ. ಹಾಗಾಗಿ ತಾವೇನು ಮಾಡಬೇಕು, ಎಲ್ಲವನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. 14 ಚಾಪ್ಟರ್ದ ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಸಾಲ್ಯೂಷನ್ಸ್ ಕೊಟ್ಟಿದ್ದೀನಿ. ತಾವೇನದ ಪ್ರತಿಯೊಂದು ಚಾಪ್ಟರ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಇವಾಗ ಸೆಕೆಂಡ್ ಟೆಸ್ಟಿಗೆ ಯಾವುದಿದೆ ಅಲ್ವ, ಆ ಚಾಪ್ಟರ್ನ ಪ್ರಾಕ್ಟೀಸ್ ಮಾಡ್ರಿ ಅಷ್ಟೇ. ಎನ್ಯುವಲಿಗೆ ಏನದ ಎಲ್ಲವನ್ನ ಮಾಡಿರಿ. ಥರ್ಡ್ ಕ್ವಶನ್, ದ ಥರ್ಡ್ ಟರ್ಮ್ ಆಫ್ ಜಿ ಪಿ ಈಸ್ ಕೊಟ್ಟಿದ್ದಾನೆ. ಏನು ಕೊಟ್ಟಿದ್ದಾನೆ ನೋಡಿರಿ, ಅವೆಲ್ಲವನ್ನ ನೋಡಿ ತಾವು ನೋಡಬೇಕು, ಇವುಗಳನ್ನು ಪ್ರಾಕ್ಟೀಸ್ ಮಾಡಿರಿ. ಓಕೆ, ಫೋರ್ತ್ ಕ್ವಶನ್, ಫಿಫ್ತ್. ನಂಗೆ ಇವೆಲ್ಲ ಸಾಲ್ಯೂಷನ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಇಲ್ಲ, ಹಂಗಾಗಿ ಏನದ ತಾವೇ ಸಾಲ್ವ್ ಮಾಡಬೇಕು. 6th 7th ಕೊಟ್ಟಿದ್ದಾನೆ ನೋಡಿರಿ. ಆಯ್ತಲ್ವಾ. ಸೆಕೆಂಡ್ ಕ್ವಶನ್ ಏನಿದೆ ನೋಡಿರಿ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೊಟ್ಟಿದ್ದಾನೆ ನೋಡಿರಿ. 3 ಕ್ವಶನ್ಸ್ ಕೊಟ್ಟಿದ್ದಾನೆ. ಕರೆಕ್ಟ್ ಯಾವ್ದು ಆನ್ಸರ್ ಆಗ್ತದನ್ನ ಇಲ್ಲಿ ನೀಟಕ್ಕೆ ಬರೀರಿ. ಓಕೆ ಸರ್, ನೀವೇ ಸಾಲ್ಯೂಷನ್ಸ್ ಮಾಡಿರಿ ಅಂತ ಕೇಳಬೇಡ್ರಿ, ಯಾಕಂದ್ರೆ ನಂಗೆ ಸ್ವಲ್ಪ ಟೈಮ್ ಇಲ್ಲ. ಹಾಗಾಗಿ ತಾವೇನದ ನೀಟಾಗಿ ನೋಡಿ ಮಾಡಿರಿ. ಓಕೆ, ನೆಕ್ಸ್ಟ್ ನೋಡಿರಿ 2 ಮಾರ್ಕಿಂದು 4 ಕ್ವಶನ್ಸ್ಗಳು ನೋಡಿರಿ. 2 ಮಾರ್ಕಿಂದು 4 ಕ್ವಶನ್ಸ್, ಟೋಟಲ್ 8 ಮಾರ್ಕ್ಸ್ ಸಿಗ್ತಾವೆ ನಿಮಗೆ. ಆ್ಯಕ್ಚುಲಿ 2 ಮಾರ್ಕಿಂದು 3 ಕ್ವಶನ್ಸ್ ಕೊಡಬೇಕು, ಬಟ್ ಇಲ್ಲಿ ಆತ 4 ಕೇಳಿದ್ದಾನೆ. ಓಕೆ, ಕೆಲವೊಂದು ಡಿಸ್ಟಿಕಲ್ಲಿ ಕೆಲವೊಂದು ಕಾಲೇಜಲ್ಲಿ ಲೆಕ್ಚರರ್ಸ್ಗಳು ಕ್ವಶನ್ ಪೇಪರ್ ಪ್ಯಾಟರ್ನನ್ನು ಸ್ವಲ್ಪ ಚೇಂಜ್ ಮಾಡ್ಬೋದು ರೀ. ನೋಡಿರಿ ಏನೇನು ಕೇಳಿದೆ ನೋಡಿರಿ, ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಫಾರ್ ವಿಚ್ ದ ಪಾಯಿಂಟ್ಸ್ ದೀಸ್ 3 ಆರ್ ಕೋಲಿನಿಯರ್ ಅಂದರೆ ಒಂದೇ ಲೈನ್ ಮ್ಯಾಗೆ ಬರಬೇಕು. ಅವಾಗ ಏನಂತ ಕರಿತೀವಿ, ಕೋಲಿನಿಯರ್ ಅಂತ. ಸೊ ಆಲ್ರೆಡಿ ಏನು ಕೊಟ್ಟಿದ್ದಾನತ್ತ,
ಇವು 3 ಪಾಯಿಂಟ್ಸ್ಗಳು ಕೋಲಿನಿಯರ್ ಅದಾವಂತ್ರಿ. ಅವಾಗ ಎಕ್ಸ್ ವ್ಯಾಲ್ಯೂನ ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾನೆ. ಹೌದಾ? ಸೊ 9th ಕ್ವಶನ್ ನೋಡ್ರಿ. ನಾ ಎಲ್ಲನೂ ಮ್ಯಾಥಮೆಟಿಕ್ಸ್ ಏನದಲ್ವಾ, ಆಲ್ 14 ಚಾಪ್ಟರ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಆ್ಯಂಡ್ ಸಾಲ್ಯೂಷನ್ಸ್ನು ಅಪ್ಲೋಡ್ ಮಾಡಿದ್ದೀನಿ. ತಾವೇನಾದರೂ ನೋಡಿದಿಲ್ಲ ಅಂದರೆ ಈ ಕೂಡಲೇ ನೋಡ್ಬೋದು. ಓಕೆ, ಸೊ ಪ್ಲೇಲಿಸ್ಟ್ ಒಳಗೆ ಹೋಗ್ರಿ, ಹೋಮ್ ಪೇಜ್ ಒಳಗೆ ಪ್ಲೇಲಿಸ್ಟ್ನೇ ಹೋಗ್ರಿ. ಅಲ್ಲೇನದ ನಿಮಗೆ ಫಸ್ಟ್ ಪಿ ಯು ಸಿದು ಮತ್ತು ಸೆಕೆಂಡ್ ಪಿ ಯು ಸಿದು ಎಲ್ಲ ಚಾಪ್ಟರ್ದು ಇಂಪಾರ್ಟೆಂಟ್ ಕ್ವಶನ್ಗಳು ಸಿಗ್ತಾವ್ರಿ. ರೈಟ್? ಸೊ ಅದಾದ ಮೂಲಕ ಇವಾಗ 3 ಮಾರ್ಕಿಂದ ಕ್ವಶನ್ಸ್ಗೆ ಹೋಗೋಣಂತ್ರಿ. ಓಕೆ, ರೈಟ್. ಏನು ನೋಡ್ರಿ 3 ಮಾರ್ಕಿಂದ ಕ್ವಶನ್ಸ್ಗಳು. 3 ಮಾರ್ಕಿಂದ ನಾನು ಏನು ಮಾಡಿದ್ದಾನೆ, ಇಲ್ಲಿ ನಿಮಗೆ 4 ಕ್ವಶನ್ಸನ್ನು ಕೇಳಿದ್ದಾನೆ. ಡಿರೈವ್ ದ ಫಾರ್ಮುಲಾ ಆ್ಯಂಗಲ್ ಬಿಟ್ವೀನ್ ದ ಸ್ಟ್ರೇಟ್ ಲೈನ್ಸ್ ವಿತ್ ದ ಸ್ಲೋಪ್ಸ್ M1 ಆ್ಯಂಡ್ M2 ಅಂತ. ಓಕೆ, ನೆಕ್ಸ್ಟ್ ಫೈಂಡ್ ದ ವೇರಿಯನ್ಸ್ ಆ್ಯಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಇದು ಸ್ಟ್ಯಾಟಿಸ್ಟಿಕ್ಸ್ ಅದ ರೀ. ಇದು ಎಲ್ಲಿಂದದ? ಇದು ಸ್ಟ್ಯಾಟಿಸ್ಟಿಕ್ಸ್ ಅದ. ಸೊ ಸ್ಟ್ಯಾಟಿಸ್ಟಿಕ್ಸ್ ಅಂತ ನಾನು ಎಲ್ಲನೂ ಇಂಪಾರ್ಟೆಂಟ್ ಕ್ವಶನ್ಸ್ಗಳೇನದಲ್ವ ಅಪ್ಲೋಡ್ ಮಾಡಿದ್ದೀನಿ. ತಾವೇನಿಲ್ಲ, ಜಸ್ಟ್ ಪ್ಲೇಲಿಸ್ಟ್ನೇ ಹೋಗಿ ನೋಡ್ಬೋದು. ಓಕೆ, ನೆಕ್ಸ್ಟ್ ಇದನ್ನು ಅಪ್ಲೋಡ್ ಮಾಡಿದ್ದೀನಿ. ಇದು ಹೇಳಿದ್ದೀನಿ. ಇದು ಅಂತೂ ಫಿಕ್ಸ್ ಬಂದೇ ಬರ್ತದೆ ನೋಡಿರಿ, ಎನ್ಯುವಲಿಗೂ ಬರ್ತದೆ ಇದು ಫಿಕ್ಸ್. ಬಿಡಕ್ಕೆ ಹೋಗ್ಬಿಡ್ರಿ, ಅದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ರೈಟ್? ಇದನ್ನು ಹೇಳಿದ್ದೀನಿ. ಎಲ್ಲವನ್ನ ನೋಡಿರಿ, ನಾನು ಅಪ್ಲೋಡ್ ಮಾಡಿದ್ದೀನಿ. ನನಗೆ ಇವಾಗ ಸ್ವಲ್ಪ ಟೈಮ್ ಇಲ್ಲ, ಹಂಗಾಗಿ ನಾನು ನಿಮಗೆ ಹೇಳ್ತಾ ಇರಲಿಲ್ಲ ಅಂದರೆ ಹೇಳ್ತಿದ್ದೆ. ನೆಕ್ಸ್ಟ್ ಇವೇನದಾವಲ್ವ, ಇವೆಲ್ಲ 5 ಮಾರ್ಕಿಂದ ಕ್ವಶನ್ಸ್ ಅದಾವೆ. 4ರಲ್ಲಿ ಎಷ್ಟು ಬರೀಬೇಕು ನೀವು? 2 ಬರೀಬೇಕು. ಎನ್ಯುವಲ್ ಎಕ್ಸಾಮಿಗೂ ಫಿಕ್ಸ್ ಅವ ನೋಡ್ರಿ ಇವು. ನಾನಂತೂ ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ. ಓಕೆ, ಚಾಪ್ಟರ್ ವೈಸ್ ಅಪ್ಲೋಡೆಡ್. ನೀವೇನದ ಅವುಗಳನ್ನು ನೋಡ್ಬೋದು. ಓಕೆನಾ? ಮ್ಯಾಥ್ಸ್ ಮುಗೀತು. ನೆಕ್ಸ್ಟ್ ಇವಾಗ ನಾನು ಕೆಮಿಸ್ಟ್ರಿ ಹೋಗ್ತೀನಿ ಅಂತ. ಕೆಮಿಸ್ಟ್ರಿ ಹೋಗಿ ಆಮೇಲೆ ಏನದ ಕಂಪ್ಯೂಟರ್ ಸೈನ್ಸ್ ಅವೆಲ್ಲವನ್ನು ಬರ್ತೀನಿ ಅಂತ. ಓಕೆನಾ? ರೈಟ್. ಸೊ ನೋಡಿರಿ, ಕೆಮಿಸ್ಟ್ರಿಯಲ್ಲಿದೆಯಪ್ಪ. ಕೆಮಿಸ್ಟ್ರಿ ತುಂಬ ಇಂಪಾರ್ಟೆಂಟ್ ಅದ ನೋಡಿರಿ. ಯಾಕಂದ್ರೆ ತುಂಬ ವಿದ್ಯಾರ್ಥಿಗಳಿಗೆ ಕೆಮಿಸ್ಟ್ರಿ ಕನ್ಫ್ಯೂಸ್ ಆಗ್ತದೆ, ಡೌಟ್ ಅದ ಬಕ್ಕಳಷ್ಟು. ಸೊ ಯಾರು ಕೆಮಿಸ್ಟ್ರಿ ಬಗ್ಗೆ ವರಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಇಂಥ ಕ್ವಶನ್ಗಳು ಏನದಾವಲ್ಲ, ಇವೆಲ್ಲ ಕ್ವಶನ್ಗಳನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಇದು ಬೆಂಗಳೂರ್ದು ಅದ ರೀ. ನೋಡಿರಿ, ಫಸ್ಟ್ ಕ್ವಶನ್ ಏನು ಕೊಟ್ಟನ, ರಿಲೇಷನ್ ಬಿಟ್ವೀನ್ KP ಆ್ಯಂಡ್ KC ಈಸ್ ಗಿವನ್ ಬೈ ಡ್ಯಾಶ್ ಅಂತ. ರೈಟ್? ನೋಡಿರಿ ಏನದ ರಿಲೇಷನ್ ನಾವು ಬರೀರಿ. ಕಮೆಂಟ್ ಒಳಗೆ ಕಮೆಂಟ್ ಮಾಡಿ ಹೇಳ್ತೀರಿ ಅಂದರೆ ತಾವು ಹೇಳ್ಬೋದು. ಸಪೋಸ್ ನಿಮ್ಗೆ ಏನಾದರೂ ಗೊತ್ತಿದ್ದಿದ್ದಿಲ್ಲ ಅಂತಂದರೆ ನಿಮ್ಮ ಲೆಕ್ಚರರ್ಸ್ಗಳನ್ನು ಕೇಳೇನದ ತಿಳ್ಕೊಳ್ರಿ. ಕೆಮಿಸ್ಟ್ರಿ ಬಗ್ಗೆ ಯಾರು ಭಯ ಪಡೋಕ್ಕೆ ಹೋಗ್ಬೇಡ್ರಿ. ಇವೆಲ್ಲ ಕ್ವಶನ್ಸ್ಗಳನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ ಸಾಕು. ನೀವು ಯಾವ್ಯಾವ ಮಾಡ್ಬೇಕು ರೀ ಸರ್ ಅಂತಂದರೆ, ಫಸ್ಟ್ ಟೆಸ್ಟಿಂದ ಮಾಡಿರಿ, ಸೆಕೆಂಡ್ ಟೆಸ್ಟಿಂದ ಮಾಡಿರಿ, ಮತ್ತು ಮಿಡ್ ಟರ್ಮ್ದು ಮಾಡಿರಿ. ಅದರಲ್ಲೇ ಯಾವ್ಯಾವ ಮಾಡ್ಬೇಕಂದ್ರೆ 2 ಮಾರ್ಕಿಂದು, 3 ಮಾರ್ಕಿಂದು, 5 ಮಾರ್ಕಿಂದು ಕ್ವಶನ್ಸ್ಗಳು ಮಾಡಿರಿ. ನಿಮಗೆ ಮಿನಿಮಮ್ 45 to 55 ಮಾರ್ಕ್ಸ್ ಬರ್ತಾವೆ ನೋಡಿರಿ. ಒಂದು 2-3 ಡಿಸ್ಟಿಕ್ದು ಫಸ್ಟ್ ಸೆಕೆಂಡ್ ಟೆಸ್ಟ್ ಮಿಡ್ ಟರ್ಮ್ದು ಕ್ವಶನ್ ಪೇಪರ್ಗಳನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ 45 to 55 ಮಾರ್ಕ್ಸ್ ಬರ್ತಾವೆ. ಒಂದು 4 ಡಿಸ್ಟಿಕ್ದು ಮಾಡಿರಿ. ನಾನಂತೂ ಆಲ್ರೆಡಿ ಅಪ್ಲೋಡ್ ಮಾಡೀನಿ, ಸಿಗ್ತಾವೆ. ಅವನು ಬೇಕಂದ್ರೆ ನೋಡ್ಬೋದು. ನೋಡಿರಿ ಏನದ ಕ್ವಶನ್ಸ್ ಎಷ್ಟು ಅದಾವ ಒಟ್ಟು ಇಲ್ಲಿ. MCQ 6 ಕ್ವಶನ್ಸ್ಗಳು ಅವ ನೋಡಿರಿ. ಮತ್ತು PDF ಏನಾದರೂ ಬೇಕಾದ್ರೆ ನಾನು ಕಳಿಸ್ತೀನಿ ಅಂತ, ಟೆಲಿಗ್ರಾಮ್ದಾಗ ಕಳಿಸ್ತೀನಿ ಅಂತ. ಜಾಯಿನ್ ಆಗ್ರಿ. ಯಾರೇನೋ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ, ಜಾಯಿನ್ ಟೆಲಿಗ್ರಾಮ್ ಗ್ರೂಪ್. ಸರ್ ಹ್ಯಾಂಗೆ ಜಾಯ್ನ್ ಆಗಬೇಕಂದ್ರೆ ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಕೊಟ್ಟಿನಿ ನಾನು. ಓಕೆ, ತಾವು ಅದನ್ನು ಯೂಸ್ ಮಾಡಿ ಜಾಯ್ನ್ ಆಗ್ಬೋದು. ಅಲ್ಲೇನಂದ್ರೆ ನಾನು ಕಳಿಸ್ತೀನಿ ಅಂತ, ಇದು ವಿಡಿಯೋ ಅಪ್ಲೋಡ್ ಮಾಡಿದ್ರ ಪ್ಲೇನೆ ಕಳಿಸ್ತೀನಿ ಅಂತ. ನೆಕ್ಸ್ಟ್ ನೋಡಿರಿ 10th, ವಾಟ್ ಈಸ್ ಹೆಟ್ರೋಜಿನಿಯಸ್ ಈಕ್ವಿಲಿಬ್ರಿಯಮ್ ಅಂತ. ಗಿವನ್ ಎಕ್ಸಾಂಪಲ್ 2 ಮಾರ್ಕಿಂದಂತೂ ಇವು ಫಿಕ್ಸ್ ಕ್ವಶನ್ಸ್ಗಳು ನೋಡಿರಿ. ಫಿಕ್ಸ್ ಕ್ವಶನ್ಸ್ ಯಾರು ಯಾವುದೇ ಕಾರಣಕ್ಕೆ ಬಿಡಕ್ಕೆ ಹೋಗ್ಬಿಡ್ರಿ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ ಅಷ್ಟು. ಯಾಕಂದರೆ ಇವೆಲ್ಲ ಎಕ್ಸ್ಪರ್ಟ್ಸ್ಗಳು ಇದ್ದಿರ್ತಾರೆ, ಅವ್ರು ಮಾತ್ರ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡಿರೋದು. ಹಾಗಾಗಿ ಅವ್ರಿಗೆ ಗೊತ್ತಿರ್ತಾವೆ ಯಾವ ಥರ ಕ್ವಶನ್ಸ್ಗಳು ಬರ್ತಾವೆ, ಯಾವ ಥರ ಕೇಳಬೇಕು ಅಂತ. ಹೌದಲ್ವಾ? ನೆಕ್ಸ್ಟ್ ನೋಡ್ರಿ, ಇಲ್ಲಿ 3 ಮಾರ್ಕಿಂದು ಈಚ್ ಕ್ವಶನ್ ಕ್ಯಾರಿ 3 ಮಾರ್ಕಿಂದು 2 ಕ್ವಶನ್ಸ್ಗಳು ಅದಾವೆ. ನೋಡಿರಿ ಯಾವ ಥರ ಕ್ವಶನ್ಸ್ ಅದ ಅಂತೇಳಿ. ಇವೆಲ್ಲ ಫಿಕ್ಸ್ ಕ್ವಶನ್ಸ್ಗಳು ನೋಡಿರಿ. ಇದರಾಗೇನು ಬಂದೇ ಬರ್ತಾವೆ ಎನ್ಯುವಲ್ ಎಕ್ಸಾಮಿಗೆ. ಸೆಕೆಂಡ್ ಟೆಸ್ಟಿಗೆ ಏನದ ಅದು ನಿಮ್ಮ ಲೆಕ್ಚರ್ ಮ್ಯಾಗೆ ಡಿಪೆಂಡ್ ಇರ್ತದೆ. ಅವ್ರೇನದ ಸ್ವಲ್ಪ ಇಂಪಾರ್ಟೆಂಟ್ ಯಾವ್ದು ಅಂಥದ್ದು ತೆಗಿಬೋದು. ಇಲ್ಲ ಅವ್ರಿಗೂ ಎಕ್ಸ್ಪೀರಿಯನ್ಸ್ ಇದ್ದಿದ್ದಿಲ್ಲ, ಅವ್ರಿಗೆ ಟೈಮ್ ಇದ್ದಿಲ್ಲ ಅಂದ್ರೆ ಸುಮ್ಮನೆ ಅವ್ರೇನದ ಸಿಕ್ಕಿ ಕೊಡ್ತಾರೆ. ಬಟ್ ಎನ್ಯುವಲ್ ಎಕ್ಸಾಮಿಗೆ ಏನದ ತುಂಬ ಹೆಲ್ಪ್ ಆಗೇ ಆಗ್ತಾವೆ ಇವು. ಓಕೆ, ಇದೇನದಲ್ವ, ಇದು 3+2 ಇದು ಸ್ಪ್ಲಿಟ್ ಟೈಪ್ ಕ್ವಶನ್ಸ್ಗಳು ಅದಾವೆ ರೀ. ಸ್ಪ್ಲಿಟ್ ಮಾಡಿರ್ತಕ್ಕಂಥ ಕ್ವಶನ್ಸ್ ಅದಾವೆ, ಸ್ಪ್ಲಿಟ್ ಮಾಡಿ ಕೇಳ್ತಾರೆ 3+2 ಅಂತೇಳಿ. ಸೇಮ್ ಇಲ್ಲಿ ಒಂದೇ ಥರ ಕೇಳ ನೋಡಿರಿ 3+2. ಇವೆಲ್ಲ ಏನದಾವ ನ್ಯೂಮರಿಕಲ್ಸ್ ಇದ್ದಿರ್ಬೋದು, ಎಲ್ಲ ಥೇರಿನೇ ಅದಾವೆ ಇವನು. ನೆಕ್ಸ್ಟ್ ನೋಡಿರಿ, ಪಾರ್ಟ್ ಇದ್ದಾಗ ಇವಂತೂ ಪ್ರಾಬ್ಲಮೆಟಿಕಲ್ ಇದ್ದಿರ್ಬೋದು ಅಂತ ಅನ್ಕೋತೀನಿ. 3x2 3 ಮಾರ್ಕಿನ 2 ಕ್ವಶನ್ಸ್ಗಳು ಅವ ನೋಡಿರಿ. ಓಕೆ, ರೈಟ್. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗ್ರಿ. ಓಕೆ, ಹಲೋ. ರೈಟ್.
ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂತಂದರೆ ಈ ಕೂಡಲೇ ತಾವೇನು ಮಾಡಬೇಕು, ಸಬ್ಸ್ಕ್ರೈಬ್ ಆಗಿರಿ. ಮತ್ತು ಶೇರ್ ಮಾಡಿರಿ, ನಿಮ್ಮ ಫ್ರೆಂಡ್ಸಿಗೆ ಲೈಕ್ ಐತೆ ಲೈಕ್ ಮಾಡಿರಿ. ಮತ್ತು ನಿಮ್ಮ ಕಡೆ ಏನಾದರೂ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇದ್ದರೆ, ನಿಮ್ಮ ಕಾಲೇಜಲ್ಲಿ ಏನಾದರೂ ಎಕ್ಸಾಮ್ ಮುಗಿದ್ರೆ ನನಗೂ ಕ್ವಶನ್ ಪೇಪರ್ಗಳನ್ನು ಸೆಂಡ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಎಷ್ಟು ಸಪೋರ್ಟ್ ಮಾಡ್ತೀರಿ ಅಷ್ಟು ನಂಗೆ ವಿಡಿಯೋ ಮಾಡೋಕ್ಕೆ ಆಸಕ್ತಿ ಬರ್ತದೆ. ನೆಕ್ಸ್ಟ್ ನೋಡಿರಿ, ಕಂಪ್ಯೂಟರ್ ಸೈನ್ಸ್ ಯಾರೆಲ್ಲ ಕಂಪ್ಯೂಟರ್ ಸೈನ್ಸ್ ತೊಗೊಂಡ್ರಲ್ಲೋ ನೋಡಿರಿ, ಕ್ವಶನ್ಸ್ಗಳು ಯಾವ ಥರ ಕೇಳಿದ್ದಾನೆ. ಇವೆಲ್ಲ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ನೀವು ಇವು ಮಾಡೇ ಮಿಕ್ಕಿದ್ದು ನೋಡ್ಕೋರಿ. ಇಲ್ಲಾಂದರೆ ಒಂದು ಟೈಮ್ ಜಸ್ಟ್ ಸ್ಕ್ಯಾನ್ ಮಾಡಿರಿ ಕ್ವಶನ್ಸ್ ಯಾವ ಥರ ಕೇಳ್ತಾ ಇದ್ದಾರೆ ಅಂಥೇಳಿ. ರೈಟ್, ಅರ್ಥ ಆಯ್ತಲ್ವಾ? ನೋಡಿರಿ, ಇಲ್ಲಿ ಆನ್ಸರ್ ಕೊಟ್ಟಿದ್ದಾನೆ, ನೋಡಿ ಯಾವ್ದು ಕರೆಕ್ಟ್ ಅದ ಅದನ್ನು ನೋಡೋಕೆ ಇಲ್ಲಿ ಫಿಲ್ ಮಾಡಬೇಕು. ಸರ್ ಇವೇ ಕ್ವಶನ್ಸ್ ಬರ್ತಾವೇನ್ರಿ ಅಂತ ಕೇಳಬೇಡ್ರ, ಇವು ಬಂದ್ರೆ ಬರ್ಬೋದು, ಇಲ್ಲಾಂದ್ರೆ ಇಲ್ಲ. ಕ್ವಶನ್ ಪೇಪರ್ ಅಡ್ವಾನ್ಸ್ ನನ್ನ ಕಡೆ ಸಿಗಂಗಿಲ್ಲ ರೀ. ನೋಡಿರಿ ಎಲ್ಲ ಏನದ 2 ಮಾರ್ಕಿಂದ ಕ್ವಶನ್ಸ್ಗಳು ನೋಡಿರಿ. ಡಿಫೈನ್ ಕಾನ್ಸ್ಟಂಟ್, ವಾಟ್ ಈಸ್ ಡಾಟಾ ಟೈಪ್, ವಾಟ್ ಡು ಯು ಮೀನ್ ಬೈ ವಾಯ್ಡ್, ಡಿಫೈನ್ ಆ್ಯರೇ ಅಂತ. ಎಲ್ಲವನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ನೆಕ್ಸ್ಟ್ ನೋಡಿರಿ, ಎಷ್ಟು ಮಾರ್ಕಿಂದ ಅದ ಇದು? 3 ಮಾರ್ಕಿಂದು 3 ಕ್ವಶನ್ಸ್ಗಳು ಅದಾವೆ. ಹೌ ಟು ಡಿರೈವ್ ವೇರಿಯೇಬಲ್, ಎಕ್ಸ್ಪ್ಲೇನ್ ವಿತ್ ಎಕ್ಸಾಂಪಲ್, ಎಕ್ಸ್ಪ್ಲೇನ್ ದ ಯೂಸ್ ಆಫ್ CIN ಆ್ಯಂಡ್ ಕೌಂಟ್ ವಿತ್ ಎಕ್ಸಾಂಪಲ್ ಅಂತ. ಸಿನ್ ಆ್ಯಂಡ್ ಕೌಂಟ್ ಅಂತ ನೋಡಿರಿ. ಮೆನ್ಷನ್ ಟೈಪ್ಸ್ ಆಫ್ ಆ್ಯರೇಸ್ ಎಲ್ಲ ಇಂಪಾರ್ಟೆಂಟ್ ಅವ ನೋಡಿರಿ. ಇವೆಲ್ಲ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. 5 ಮಾರ್ಕಿನ 2 ಕ್ವಶನ್ಸ್ ಅದಾವೆ. 2 ಕ್ವಶನ್ಸ್ ಈಚ್ ಕ್ಯಾರಿ 5 ಮಾರ್ಕ್. ಇವು 3 ಒಳಗೆ ಒಂದು ಫಿಕ್ಸ್ ಬರ್ತದೆ ನೋಡಿರಿ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ರೈಟ್, ನೆಕ್ಸ್ಟ್ ಯಾವ ಸಬ್ಜೆಕ್ಟಿಗೆ ಹೋಗೋಣ? ಹಿಂದಿ. ಹಿಂದಿ ಅಂತೂ ನಂಗೆ ಬರೋಂಗಿಲ್ಲ. ಹಿಂದಿ ನಂಗಂತೂ ಬರೋಂಗಿಲ್ಲ, ನೀವೇ ಓದ್ಕೋರಿ. ಏನದ ನೋಡಿರಿ, ಚೆನ್ನಾಗಿ ನೋಡ್ಕೊಂಡು ಏನದ ತಿಳ್ಕೊರಿ. ಏನಾದರೂ ಆನ್ಸರ್ ಗೊತ್ತಿದ್ದಿಲ್ಲ ಅಂದ್ರೆ ನಿಮ್ಮ ಲೆಕ್ಚರರ್ಸ್ಗಳನ್ನ ಕೇಳಿ ಪ್ರಾಕ್ಟೀಸ್ ಮಾಡಿರಿ. ಸರ್ ನಿಮ್ಗೆ ಯಾಕೆ ಹಿಂದಿ ಬರೋಂಗಿಲ್ಲ ರೀ ಅನ್ಬೇಡ್ರಿ, ನಾನು ಹಿಂದಿ ಕಲ್ತೀನಿ ರೀ. ಓಕೆ, ನಾನು ಹಿಂದಿ ಕಲ್ತೀನಿ. ಎಲ್ಲೆಂದರೆ 10th ಅಥವಾ SSLC ಅಂತಿರಲ್ವ, ಅಲ್ಲಿ ಹಿಂದಿ ಕಲ್ತೀನಿ. ಔಟ್ ಆಫ್ 100ಕ್ಕೆ ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದೀನಿ ನಾನು? 60 ಮಾರ್ಕ್ಸ್ ತೊಗೊಂಡಿದ್ದೀನಿ. ಇದು 2010ರಲ್ಲಿ. ಎಷ್ಟು ವರ್ಷ ಆಯ್ತು ಇವಾಗ? 13 ವರ್ಷ ಆಯಿತು. ಹಂಗಾಗಿ ನಂಗೆ ಓದ್ಲಿಕ್ಕೆ ಬರೋಂಗಿಲ್ಲ. ನೀವೇನಾರ ಚೆನ್ನಾಗಿ ಓದ್ಕೊಳ್ರಿ, ಪ್ರಾಕ್ಟೀಸ್ ಮಾಡಿರಿ. ಏನು ಕೇಳಿ ನನಗಂತೂ ಗೊತ್ತಾಗಲ್ಲಾಗ್ಯಾವು, ಬ್ಲೈಂಡ್ ಇದ್ದಂಗೆ ಒಂಥರ. ಓಕೆ, ನಿಮಗೆ ಹೆಂಗೆ ಇವಾಗ ತೆಲುಗು, ತಮಿಳು, ಮಲಯಾಳಂ, ಉರ್ದು ಅನ್ನಿಸ್ತಾವಲ್ವ, ಸೊ ಅದೇ ಥರ ನಮ್ಗೆ ಇದು ಬ್ಲೈಂಡ್ ಆಗಿ ಕಾಣ್ತಾ ಇದ್ದೀರಿ. ನೆಕ್ಸ್ಟ್ ನೋಡಿರಿ, ಇಂಗ್ಲೀಷ್ನ ತುಂಬ ಇಂಪಾರ್ಟೆಂಟ್ ಅದ ನೋಡಿರಿ. ಚೆನ್ನಾಗಿ ನೀವು ಸ್ಕೋರ್ ಮಾಡ್ಬೋದು ಇಂಗ್ಲೀಷಲ್ಲಿ. ಅಲ್ಲಿ ನಿಮಗೆ ಐ ಥಿಂಕ್ ಎಷ್ಟು ಮಾರ್ಕ್ಸ್ ಬರ್ಬೋದು ನಿಮಗೆ ಇಲ್ಲಿ? 30 to 40 ಮಾರ್ಕ್ಸ್ ಬರ್ಬೋದಾ? ಗ್ರಾಮರಲ್ಲಿ ಎಷ್ಟು ಬರ್ತಾ ನೋಡಿರಿ, 30 to 40 ಬರ್ಬೋದು. ಹಂಗಾಗಿ ಗ್ರಾಮರಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಿರಿ. ಗ್ರಾಮರ್ ಅಂತೂ ಈಜಿನೇ ಇದ್ದಿರ್ತದೆ ನೋಡಿರಿ. ಇವೆಲ್ಲ ಏನು ಅಂದರೆ MCQ ಕ್ವಶನ್ಸ್ಗಳವ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಆಮೇಲೆ ಇದೇನದಂದರೆ 2 ಕ್ವಶನ್ಸ್, ಈಚ್ ಕ್ವಶನ್ ಕ್ಯಾರಿ 4 ಮಾರ್ಕ್ ಅಂತ ನೋಡಿರಿ. 80 to 100 ವರ್ಡ್ಸಲ್ಲಿ ನೀವು ಬರೀಬೇಕು ಅಂತಂದರೆ ನಿಮಗೇನು ಗೊತ್ತಿರ್ಬೇಕು ರೀ? ವೊಕ್ಯಾಬ್ಯುಲರಿ ಗೊತ್ತಿರ್ಬೇಕು. ಚೆನ್ನಾಗಿ ವೊಕ್ಯಾಬ್ಯುಲರಿ ಬರಬೇಕು ರೀ ನಿಮ್ಮದು. ಓಕೆ, ವೊಕ್ಯಾಬ್ಯುಲರಿ ಪ್ಲಸ್ ಸೆಂಟೆನ್ಸ್ ಫಾರ್ಮೇಷನ್ ಬರಬೇಕು ನೋಡಿರಿ. ಸೆಂಟೆನ್ಸ್ ಫಾರ್ಮೇಷನ್ ಬರಬೇಕು ನಿಮಗೆ. ಅಂದಾಗ ಮಾತ್ರ ಏನಾಗ್ತದೆ, ನಿಮ್ಮದು ಪ್ಯಾಸೇಜ್ ಅಥವಾ ಪ್ಯಾರಾಗ್ರಾಫ್ ಚೆನ್ನಾಗಿರ್ತದೆ. ಓಕೆ, ಭಯ ಪಡೋಕೆ ಹೋಗ್ಬೇಡ್ರಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಸ್ವಲ್ಪ ಕನ್ನಡ ಮೀಡಿಯಮ್ದಿಂದ ಹೋಗಿದ್ರೆ ಡಿಫಿಕಲ್ಟ್ ಆಗ್ತದೆ. ನೆಕ್ಸ್ಟ್ ಬತ್ ನೋಡಿರಿ, 200 ವರ್ಡ್ಸ್ 6 ಮಾರ್ಕಿಂದು ಕ್ವಶನ್ ಅದ ನೋಡಿರಿ. ಎಷ್ಟು ಕ್ವಶನ್ಸ್ ಕೇಳಿದಾನ? 1, 2, 3. 3ರೊಳಗೆ 1 ಮಾತ್ರ ಬರೀಬೇಕಂತ ನೋಡಿರಿ. ಫುಲ್ ಆಫರ್ ಅದ. ಅದಾದ್ಮೇಲೆ ರೀಡ್ ದ ಫಾಲೋವಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಕ್ವಶನ್ ಸೆಟ್ ಆನ್ ಇಟ್ ಅಂತ ನೋಡಿರಿ. ಇದನ್ನು ಚೆನ್ನಾಗಿ ಓದಿ ಅರ್ಥ ಮಾಡ್ಕೊಂಡು ಕೆಳಗಡೆ ಏನು ಕ್ವಶನ್ಸ್ ಕೊಟ್ಟಿದ್ದಾನಲ್ವ ಇವೆಲ್ಲವನ್ನ ತಾನು ಮಾಡಬೇಕು, ಬಿಡಿಸ್ಬೇಕು. ಅದಕ್ಕೆ ಆನ್ಸರ್ಗಳನ್ನು ಬರೀಬೇಕು. ಎಷ್ಟು ಮಾರ್ಕ್ಸ್ ಬರ್ತಾನೆ ನಮಗಿಲ್ಲಿ? 5 ಮಾರ್ಕ್ ಬರ್ತಾವೆ ನೋಡಿರಿ. ಹೋಗಿ ಬಿಡಬೇಡ್ರಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಯಾಕಂದ್ರೆ ನಿಮಗೆ ಇರೋದು ಒಂದು 50 ದಿನ ಇದ್ದಿರ್ಬೇಕು ನೋಡಿರಿ. ಒಂದು 50 ಡೇಸ್ ಇದ್ದಿರ್ಬೋದು. ಹ್ಯಾಂಗೆ ರೀ ಸರ್ ಅಂದರೆ ಜನವರಿ ಒಂದು 30 ಇಡ್ರಿ, ಫೆಬ್ರವರಿ ಒಂದು 15 ಪ್ಲಸ್ ಈ ತಿಂಗಳದಾಗ ಒಂದು 5 ಸಿಕ್ಕರು ನಿಮಗೆ 50 ಡೇಸ್ ಆಗ್ತದೆ. 50 to ಮ್ಯಾಕ್ಸಿಮಮ್ ಅಂದರೆ 60 ಡೇಸ್ ಆಗ್ಬೋದು ನೋಡಿರಿ. ಫೆಬ್ರವರಿ 20ಗೆ ಹಂಗೆ ಎಕ್ಸಾಮ್ ಇದೆ ಅಂದ್ರೆ ಐ ಥಿಂಕ್ ಫೆಬ್ರವರಿ 15 to 20ಗೆ ಸ್ಟಾರ್ಟ್ ಆಗ್ತಾವೆ ನಿಮ್ದು ಎಕ್ಸಾಮ್ಗಳು. ಮತ್ತು ಪ್ರಾಕ್ಟಿಕಲ್ ಇರ್ತಾವೆ. ಹಂಗಾಗಿ ಒಟ್ಟು ಸ್ಕಿಪ್ ಮಾಡಿಬಿಡ್ರಿ, ಇವೆಲ್ಲವನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಬಟ್ ನೋಡಿರಿ, ಡೈಲಾಗ್ ಎಂಥ ಹೀರೋಗಳ್ದವ್ರು ಇದ್ದಾರೆ, ಡೈಲಾಗ್ಗಳು ನೆನಪಿಟ್ಕೋತಿರಲ್ಲ. ಹಂಗೆ ನೀವು ನೋಡಬೇಕು, ನಿಮ್ಮದು ಸಿಲೆಬಸ್ಸಲ್ಲಿ ನಿಮ್ಮ ಸಬ್ಜೆಕ್ಟಲ್ಲಿ ಈ ಚಾಪ್ಟ್ರಲ್ಲಿ ಇರ್ತಕ್ಕಂಥ ಡೈಲಾಗ್ಸ್ಗಳನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಆರಾಮ್ ನೋಡ್ರಿ. ಹಾಯ್ ಡ್ಯಾಶ್ ಏನು ಹಾಯ್ ಆದ್ಮೇಲೆ ಏನಂತಾನ?
ದಿಸ್ ಈಸ್ ಮೈ ಫ್ರೆಂಡ್ ರಫೀಕ್ ಅಂತ. ರಫೀಕ್ ಏನಂತಾನ, ಐ ಆಮ್ ಫೈನ್, ಮತ್ತು ಮುಂದೆ ಏನೋ ಅಂತ ನೋಡ್ರಿ, ಹೌದಲ್ವಾ? ಎಲ್ಲ ಸರ್ಗಳ್ದು ಮೇಡಮ್ಗಳ್ದು ಡೈಲಾಗ್ಗಳು ಹೊಡಿತೀರಿಲ್ಲ ನೀವು, ಅದೇ ಥರ ನೋಡಬೇಕು ನಿಮ್ಮ ಸಿಲೆಬಸ್ಸಲ್ಲಿ ಇರ್ತಕ್ಕಂಥ ಕೆಲವೊಂದು ಡ್ರಾಮಾದು ಅಥವಾ ಏನು ಎಲ್ಲಿ ಬರ್ತಾವೆ ನೋಡ್ರಿ ಇವೆಲ್ಲ, ಅಲ್ಲಿದ್ದು ಡೈಲಾಗ್ಸ್ಗಳು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಓಕೆನಾ? ಇದೇನದ ಇಂಗ್ಲೀಷ್ ಆಯಿತು. ನೆಕ್ಸ್ಟ್ ಕೆಮಿಸ್ಟ್ರಿ ಹೇಳಿದ್ದೀನಿ, ಹೌದಲ್ವಾ? ರೈಟ್. ಸೊ ಎಲ್ಲ ಸಬ್ಜೆಕ್ಟ್ನು ಕವರ್ ಮಾಡ್ಕೊಂಡಿದ್ದೀನಿ ಅಂತ ಅಂದ್ಕೊತೀನಿ. ಐ ಥಿಂಕ್ ಕನ್ನಡ ಸಿಕ್ಕಿಲ್ಲ, ಹೌದಲ್ವಾ? ಕನ್ನಡ ಇನ್ನೂ ಬಂದಿಲ್ಲ, ಕನ್ನಡ ಒಂದು ಹೇಳ್ತೀನಿ ಅಂತ. ಓಕೆ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ನಡೆ ಕನ್ನಡ, ನುಡಿ ಕನ್ನಡ, ನಾಡು ಕನ್ನಡ, ಭಾಷೆ ಕನ್ನಡ, ಕನ್ನಡ ಕನ್ನಡ ಕನ್ನಡ, ಎತ್ತ ನಿನ್ನ ಸಂಗಡ, ಹೌದಲ್ವಾ? ಬಾರಣ ಕನ್ನಡ ಎಲ್ಲಿದೆಯಾ? ಫಸ್ಟ್ PUC ಎಸ್ ಬತ್ ನೋಡಿ, ಬೆಂಗಳೂರು ಫಸ್ಟ್ PUC ಕನ್ನಡ. ರೈಟ್, ಬಂತು ಕನ್ನಡ, ಕನ್ನಡ ಬಂತು. ರೈಟ್, ಚಲೋ. ನೋಡ್ರಿ ಏನದ ನೋಡ್ರಿ, ದ್ವಿತೀಯ PUC ಇದೆ ಅಲ್ವಾ ಇದು? ಓ ಮೈ ಗಾಡ್ನೆಸ್, ಎಸ್, ದಿಸ್ ಇಸ್ ಪ್ರಥಮ PUCನೇ ಇದೆ ನೋಡ್ರಿ. ಪ್ರಥಮ PUC ದ್ವಿತೀಯ ಕಿರು ಪರೀಕ್ಷೆ ಅಂತ, ಹೌದಲ್ವಾ? ನೋಡ್ರಿ ಟೈಮ್ 1 hour 30 minutes ಇದೆ, 40 marks ಇದೆ. ಎಲ್ಲ ಕ್ವಶನ್ಸನ್ನ ಚೆನ್ನಾಗಿ ಓದಿ ಒನ್ ಟೈಮ್ ಅರ್ಥ ಮಾಡ್ಕೋರಿ. ಯಾವ ಥರ ಕ್ವಶನ್ಸ್ಗಳು ಕೇಳ್ತಾನ ಅಂತೇಳಿ ಅರ್ಥ ಮಾಡ್ಕೊಂಡು ಅದೇ ಥರ ಸ್ಟಡಿ ಮಾಡಿರಿ. ಎಲ್ಲರಿಗೂ ದಕ್ಕುವ ಹಣ್ಣು ಯಾವುದು ಅಂತ ನೋಡ್ರಿ. ನಿಮಗೆ ಗೊತ್ತಿರಪ್ಪ ಯಾವ್ದು ದಕ್ತದೆ, ನೀವು ಕಲ್ತೀರಿ. ನೆಕ್ಸ್ಟ್, ಅವನ ದೇಹದ ಮುಗುಳು ಯಾರು ಅಂತ ನೋಡ್ರಿ. ಎಲ್ಲ ಕ್ವಶನ್ಸನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಅದಾದ ಮೂಲಕ ಕೆಳಗಿನ ಒಂದು ಪ್ರಶ್ನೆಗೆ 2-3 ವಾಕ್ಯದಲ್ಲಿ ಉತ್ತರಿಸಿ ಅಂತ. ಕನ್ನಡ ಮೀಡಿಯಮ್ದವ್ರಿಗಂತೂ ಅಥವಾ ಅಪ್ ಟು 10th ತನಕ ಕನ್ನಡದಾಗ ಯಾರು ಕಲ್ತಿರಲ್ವಾ ಕನ್ನಡ ಮೀಡಿಯಮ್ ಸ್ಕೂಲಲ್ಲಿ, ಅವ್ರಿಗೆ ಮಾತ್ರ ಕನ್ನಡ ಹೇಳಿ ಮಾಡಿಸಿದ ಸಬ್ಜೆಕ್ಟ್ ಅದ ರೀ. ಔಟ್ ಆಫ್ 100 ನೀವು 100 ತೊಗೊಂಡ್ರೂ ಕಡಿಮೆನೇ ನಿಮಗಿನ. ಸೊ ಮಿನಿಮಮ್ 95+ ಆದರೂ ತೊಗೊರಿ, ಸ್ಕೋರಿಂಗ್ ಸಬ್ಜೆಕ್ಟ್ ಅದ ನೋಡ್ರಿ. ಇಂಗ್ಲೀಷ್ ಮೀಡಿಯಮ್ದವ್ರನ್ನೂ ಬಿಡ್ಲಕ್ಕೆ ಹೋಗ್ಬೇಡ್ರಿ, ಹೋಪ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ನೋಡ್ರಿ ಏನದ, ಬೋಳೆಶಂಕರ ಹುಡುಗಿಯರಿಗೆ ಚಿನ್ನ ಕೊಟ್ಟಿದ್ದಕ್ಕೆ ಸಾಹುಕಾರನನ್ನು ಏನು ಹೇಳುತ್ತಾನೆ ಅಂತ. ಏನು ಹೇಳ್ತಾನಪ್ಪ? ಸೈತಾನನ ಆಗಮನವನ್ನು ಭಾಗವತ ಹೇಗೆ ತಿಳಿಸಿದ್ದಾನೆ. ನೆಕ್ಸ್ಟ್ ನೋಡ್ರಿ, ಹೂ ತರುವೆನೆ ನಿನ್ನ ಹೆಸರಿಗೆ, ಕಾಡು ಕಣಿವೆ ಬೆಟ್ಟಗಳು ಮಾರ್ದನಿಸಲಿ. ನೆಕ್ಸ್ಟ್, ಕೆಳಗಿನ ಯಾವುದಾದರೂ ಒಂದು ವಾಕ್ಯದ ಸಂದರ್ಭ ಸೂಚಿಸಿ ಸ್ವಾರಸ್ಯವನ್ನು ಬರೆಯಿರಿ. ರಸ್ತೆಯಿಂದ ಏಳುವ ಧೂಳು ನನ್ನ ತಲೆಗೆ ತಾಗಬೇಕು, ಹೋಟೆಲ್ಗಳು ಆರೋಗ್ಯ ಪ್ರಿಯರ ತಿರಸ್ಕಾರಕ್ಕೆ ಗುರಿಯಾಗಿದ್ದವು. ಓಕೆ, ರೈಟ್. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಈ ಕೆಳಗಿನ ಯಾವುದಾದರೂ ಒಂದು ಪ್ರಶ್ನೆಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಮಗು ಹಣ್ಣುಗಳಿಂದ ಕಲಿಯಬೇಕಾದ ಗುಣಗಳು ಯಾವುವು ವಿವರಿಸಿ. ಮತ್ತೆ ಸೂರ್ಯ ಬರುತ್ತಾನೆ ಕವಿತೆಯ ಆಶಯವನ್ನು ಚರ್ಚಿಸಿ. ಯಾವುದಾದರೂ ಒಂದು ಪ್ರಶ್ನೆಗೆ 5-6 ವಾಕ್ಯದಲ್ಲಿ ಉತ್ತರಿಸಿ. ರಂಗರಾವ್ ರವರ ಸಾಮಾಜಿಕ ಸುಧಾರಣೆ ಕೊಡುಗೆಗಳೇನು? ಪುರುಷ ಸಮಾಜದ ಬಗ್ಗೆ ಶಕುಂತಲೆಯ ನಿಲುವೇನು? ಏನದ ನೋಡ್ರಪ್ಪ, ನಿಮಗೆ ಗೊತ್ತು. ಅದಾದ ಮೂಲಕ ಇನ್ನು ಇಲ್ಲದ ನೋಡ್ರಿ ಮುಂದಿಂದು. ಈ ಕೆಳಗಿನ ಯಾವುದಾದರೂ ಒಂದು ಪ್ರಶ್ನೆಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಸೈತಾನನು ತನ್ನ ಪರಿಚಯ ಮಾಡಿಕೊಂಡ ಬಗ್ಗೆ ಹಾಗೂ ಬಂದಂಥ ಕಾರಣವನ್ನು ತಿಳಿಸಿ. ಸೈನಿಕರು ಏನನ್ನು ನಾಶ ಮಾಡಿದರು ಎಂದು ಶಿವಪುರದ ಜನರು ಹೇಳುತ್ತಾರೆ. ಅದಾದ ಮೂಲಕ ನೋಡ್ರಿ, ಕೆಳಗಿನ 2 ಪ್ರಶ್ನೆಗಳಿಗೆ ಸೂಚನೆ ಅನುಗುಣವಾಗಿ ಉತ್ತರಿಸಿ. 2 ಮಾರ್ಕಿಂದ 2 ಅದ ನೋಡ್ರಿ. ಕೆಳಗಿನ ಪದಗಳ ಅರ್ಥವನ್ನು ಬರೆಯಿರಿ. ಗೂಳಿಗೆ, ನಖ, ವಿಪ್ಲವ, ಇವಕ್ಕೆ 2 ಅರ್ಥಗಳನ್ನು, ಇದ್ರದ್ದು ಅರ್ಥಗಳನ್ನು ಬರೀಬೇಕಂತ ನೋಡ್ರಿ. ದುರುಕ್ತಿಗೆ 2 ಉದಾಹರಣೆ ಕೊಡ್ರಿ. ದುರುಕ್ತಿಗಳಿಗೆ 2 ಉದಾಹರಣೆಯನ್ನು ಕೊಡ್ರಿ. ಜೋಡಿ ನುಡಿ, ದುರುಕ್ತಿ, ಪಡೆನುಡಿ, ಅಥವಾ ಅವೆಲ್ಲ ಪ್ರಾಕ್ಟೀಸ್ ಮಾಡ್ಬೇಕು ನಾವು. ಕೆಳಗಿನ ಪದಗಳ ವಿಭಕ್ತಿಯನ್ನು ಹೆಸರಿಸಿ. ಶಾಲೆಯಲ್ಲಿ ವಿಭಕ್ತಿ ಪ್ರತ್ಯಯ ಬರ್ತಾವಿಲ್ಲ, ಪ್ರಥಮ, ಉ, ದ್ವಿತೀಯ, ಅನ್ನು, ತೃತೀಯಿಂದ ಚತುರ್ಥಿಗೆ, ಷಷ್ಠಿ, ಅವೆಲ್ಲ ಪ್ರಾಕ್ಟೀಸ್ ಮಾಡಿರಿ. ಹಳೆಗನ್ನಡನೂ ಮಾಡಬೇಕು ಮತ್ತು ಹೊಸಗನ್ನಡನೂ ಮಾಡಬೇಕು ನೋಡ್ರಿ. ಹೊಸಗನ್ನಡ, ಹಳೆಗನ್ನಡ 2 ಮಾಡಿರಿ. ಕೆಳಗಿನವುಗಳ ಯಾವುದಾದ್ರು ಒಂದು ಪ್ರಶ್ನೆಗೆ ಸೂಚನೆ ಅನುಗುಣವಾಗಿ ಉತ್ತರಿಸಿ. ಪ್ರಬಂಧ ಬರೆಯಿರಿ ಕೃಷಿ ಸಂಸ್ಕೃತಿ ಬಗ್ಗೆ. ಆಮೇಲೆ ಪತ್ರಲೇಖನ ಅದ ನೋಡ್ರಿ, ಪತ್ರಲೇಖನ. ಓಕೆ. ಶೈಕ್ಷಣಿಕ ಪ್ರವಾಸಕ್ಕೆ ಅನುಮತಿಯನ್ನು ಕೇಳಿ ನಿಮ್ಮ ತಂದೆಯವರಿಗೆ ಪತ್ರವನ್ನು ಬರೆಯಿರಿ. ವಾವ್,
ಪಪ್ಪ ಮಮ್ಮಿ ನಾ ಏನದ ಟೂರಿಗೆ ಹೋಗ್ಲಿಕತ್ತೀನಿ, ಹಾಗಾಗಿ ನಮ್ಗೆ ಅನುಮತಿ ಕೊಡ್ರಿ, ಒಪ್ಪಿಗೆ ಪತ್ರ ಅದ ಇಲ್ಲಿ ನಿಮ್ಮದು, ಒಪ್ಪಿಗೆ ಪತ್ರವನ್ನು ಬರ್ಕೊಂಬರ್ಬೇಕಲ್ವಾ. ಸೊ ಅದ್ರ ಸಲುವಾಗಿ ಬೇಕಾಗ್ತದೆ. ವಿಶ್ ಯು ಆಲ್ ದ ಬೆಸ್ಟ್. ಚೆನ್ನಾಗಿ ಎಕ್ಸಾಮ್ ಮಾಡಿರಿ, ಯಾರೂ ಭಯ ಪಡೋಕ್ಕೆ ಹೋಗ್ಬೇಡ್ರಿ. ಇದರಲ್ಲಿ ಏನಾದರೂ ಸ್ಕೋರ್ ಕಡಿಮೆ ಬಂದರೂ ಎನ್ಯುವಲ್ ಇದೆ, ಎನ್ಯುವಲ್ ನಿಮಗೆ 80 ಮಾರ್ಕ್ಸ್ ಇರ್ತದೆ ರೀ, ಅಲ್ಲಿ ನೀವೇನದ 75+ ತೊಗೋರಿ. ಇದೇನದ ನಿಮಗೆ 10 ಮಾರ್ಕ್ಸಿಗೆ ಅಷ್ಟೇ ಕನ್ಸಿಡರ್ ಮಾಡ್ತಾರೆ. ಓಕೆನಾ. ಒನ್ಸ್ ಅಗೇನ್ ಆಲ್ ದ ಬೆಸ್ಟ್. ಸೊ ಈ ಒಂದು ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿರಿ. ಥ್ಯಾಂಕ್ ಯು ಸೋ ಮಚ್. ಮತ್ತು ಮುಂದಿನ ಒಂದು ವಿಡಿಯೋಲಿ ಸಿಗೋಣ ಅಂತ. ಬಾಯ್.